ಬ್ಯಾಕ್ ಟು ಮೈ ಚಾನೆಲ್ ಶ್ರೀ ವ್ಲಾಗ್. ಸೊ ಇವತ್ತಿನ ವ್ಲಾಗ್ ನಾವೆಲ್ಲರೂ ಫ್ಯಾಮಿಲಿ ಬಾಯ್ಕೊಂಡ ದೇವಸ್ಥಾನಕ್ಕೆ ಹೋಗ್ತಾ ಇದ್ದೀವಿ. ಸೊ ಇಟ್ಸ್ ಆಲ್ ಅಬೌಟ್ ಟೆಂಪಲ್ ವ್ಲಾಗ್ ಅಗೇನ್. ಈಗ ಟೈಮ್ ಬಂದು 6:36 ಆಗಿದೆ. ಬೆಳಗ್ಗೆ 2 ಗಂಟೆಗಿಂತ ಎದ್ದು ಸ್ನಾನ ಮಾಡಿ ರೆಡಿ ಆಗೋಕ್ಕೆ 6:30. ಸೊ ನಿಮ್ಮ ಮನೇಲೂ ಹಿಂಗೆ ಆಗುತ್ತಾ ಕಮೆಂಟ್ ಮಾಡಿ. ಇಂಡಿಯಾ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಸ್ಟೇ ಟ್ಯೂನ್ಡ್. ಸೊ ಗೈಸ್, ದಿಸ್ ಇಸ್ ಆಲ್ ಅಬೌಟ್ ದೇವಸ್ಥಾನಕ್ಕೆ ಹೋಗೋದು ಅದ್ರಲ್ಲಿ ಹೆಂಗಿರುತ್ತೆ ಏನು ಕತೆ ಅಂತಲ್ಲ. ನಾನು ಫಸ್ಟ್ ಟೈಮ್ ಬೈಕೊಂಡಾಗ ಹೋಗ್ತಾ ಇರೋದು. ಆ್ಯಂಡ್ ನಾನು ಆಗಲೇ ಬೇರೆ ಹೇರ್ ಸ್ಟೈಲ್ ಮಾಡ್ಕೊಂಡೆ ನೋಡಿ ಗೈಸ್. ಕೊಬ್ಬು ಸುಮ್ಮನೆರಾ, ನನ್ನ ಮಾತಾಡೋಕ್ಕೆ ಬಿಡಲ್ಲ. ಫೈನ್ ವಿಲ್ ಗೋ. ಫ್ರೀ ಹೇರ್ಸ್ ಬಿಟ್ಟಿದೆ ಆ್ಯಕ್ಚುಲಿ. ನಾಟ್ ಫ್ರೀ ಹೇರ್ಸ್, ಕ್ಲಿಪ್ ಹಾಕಿದೆ ಒಂದು. ಬಟ್ ಇದು ಚೆನ್ನಾಗಿದೆ ಅಲ್ಲ. ಸ್ಟ್ರೈಟ್ನಿಂಗ್ ಮಾಡಿಸ್ಬೇಕು ಬಿಕಾಸ್ ನಾನು ಸ್ಟ್ರೈಟ್ನಿಂಗಲ್ಲಿ ತುಂಬ ಚೆನ್ನಾಗಿ ಕಾಣಿಸ್ತೇನೆ. ಅದಕ್ಕೆ ಫೈನ್ ವಿಲ್ ಗೋ. ದೇವಸ್ಥಾನಕ್ಕೆ ಹೋಗಿ ವ್ಲಾಗ್ ಕಂಟಿನ್ಯೂ ಮಾಡಿ. ಅವ್ರಿಗೆ ಬೇಕಂತಾನೆ ಅವರನ್ನು ಆನ್ ಮಾಡ್ತಿರೋದು. ಸೊ ಆನ್ ದ ವೇ ಹಾಗೆ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮುಗಿಸ್ಕೊಂಡ್ವಿ. ಆ್ಯಂಡ್ ಇನ್ನು 2 hours ಜರ್ನಿ ಇತ್ತು. ಸೊ ತುಂಬ ಲೇಟಾಗಿ ಹೋಗುತ್ತೆ ಅಂತ ನಾವೆಲ್ಲರೂ ಬ್ರೇಕ್ಫಾಸ್ಟ್ ಮಾಡಿಕೊಂಡು ಆ್ಯಂಡ್ ಸ್ವಲ್ಪ ಬ್ರೇಕ್ ತಗೊಂಡು ಮತ್ತೆ ಜರ್ನಿನ ಕಂಟಿನ್ಯೂ ಮಾಡಿದ್ವಿ. ಬಿಯಾಡ ಇಲ್ಲ, ಅವಾಗಲಿದೆ ನೋಡ್ತಾ ಇದ್ದೀನಿ. ನೋಡಿ ಹಾಲು ಕುಡಿತಾ ಇದ್ನಲ್ಲ ಬೆಳಗ್ಗೆ. ನೋಡಿ ಫ್ರೆಂಡ್ಸ್, ನಮ್ಮ ಅಕ್ಕ ನೋಡಿ ಫ್ರೆಂಡ್ಸ್, ನಾನು ಹಾಲು ಕುಡಿತಾ ಇದ್ದೀನಿ. ತಿನ್ನೋ ಬೇಗ. ಸೊ ಗೈಸ್, ನೆಕ್ಸ್ಟು ಇವನೇ ನನ್ನ ಬ್ಲಾಗ್ ಕಂಟಿನ್ಯೂ ಮಾಡೋದು. ನಾನು ಬಿಟ್ಟರೆ ಇವನೇ ಕಂಟಿನ್ಯೂ ಮಾಡೋದು. ಏನಂತ್ಯಾ ತಾನೇ? ನಾನು ಅಂತೀನಿ. ಹ್ಞೂ ಅಂತೀಯಾ? ಹ್ಞೂ ಅಂತೀಯಾ? ತಾತ ಆಗ್ಬಿಡ್ತೀನಿ. ತಾತ, ನಮ್ಮ ತಾತ ನೋಡಿ ಗೈಸ್. ಫ್ರೆಂಡ್ಸ್, ಏನು ಫ್ರೆಂಡ್ಸ್ ಸಮಾಚಾರ? ಅಂಬ ಎಲ್ಲೈತೆ? ಅಂಬ ಇಲ್ಲಿ ನೋಡಿ ಫ್ರೆಂಡ್ಸ್, ಅಂಬಗಳು. ಅಂಬ ಅಲ್ಲೈತೆ, ಕಾಣಿಸ್ತೈತಾ ಗೊತ್ತಿಲ್ಲ. ಇಲ್ಲಿ ನೀರು ಇಟ್ಕೊಂಡಿದ್ದೀನಿ. ಬನ್ನಿ ಫ್ರೆಂಡ್ಸ್, ಏಜಿ ಸುಮ್ಮನೆ. ಸೊ ಇಲ್ಲೊಂದಿದೆ ನೋಡಿ. ಏನು ಫ್ರೆಂಡ್ಸ್ ಸಮಾಚಾರ? ಫ್ರೆಂಡ್ಸ್ ಏನು ನಾ ಫ್ರೆಂಡ್ಸ್ ಮುರಿದಾಕ್ಬಿಟ್ಟಿರೋದು? ಬೋರ್ಡ್ ನಾನು ಮುರಿದಾಕ್ಬಿಟ್ಟಿದ್ದೀನಿ ಅಂತೆ ಫ್ರೆಂಡ್ಸ್. ಇನ್ನು ಬೇಗ ನನ್ನ ಫ್ರೆಂಡ್ಸ್ ಅಲ್ಲ ಕಡೆ ಅನ್ನೋದು, ಗೈಸ್ ಅನ್ನೋದು ನಾನು. ನೀವು ಹೇಳ್ದಂಗೆ ಹೇಳ್ಬೇಕಾ? ಓಕೆ ಓಕೆ. ನೋಡಿ ಫ್ರೆಂಡ್ಸ್, ಇವನು ಅವಾಗಿಂದ ಅರ್ಧ ಪೂರಿ ಹಿಡ್ಕೊಂಡು ಇನ್ನೂ ತಿಂತಾನೆ ಇಲ್ಲ. ಹೇಳಿ ಫ್ರೆಂಡ್ಸ್. ಯಾರು ನೋಡಿ ಯೂಟ್ಯೂಬ್ ಮಾಡ್ತಾರೆ ಇವರು. ನಾನಿಕಾ ಏನು ಮಾಡ್ತಾವಳೆ ಗೈಸ್? ಇವನ್ ಗರ್ಲ್ ಫ್ರೆಂಡ್ ಗೈಸ್, ನಾನಿಕಾ. ಯಾರು ಗೈಸ್? ಯಾರು ಫ್ರೆಂಡ್ಸ್? ಯಾರು ಫ್ರೆಂಡ್ಸ್ ಹಂಗೆ ಮಾಡೋದು? ನಾನಾ ಫ್ರೆಂಡ್ಸ್? ನನಗೆಲ್ಲ ಮಾಡಿಲ್ಲ ಫ್ರೆಂಡ್ಸ್. ಬೆಳಗ್ಗೆನೂ ಅಷ್ಟೇ. ಎಷ್ಟು ಆಡ್ತೀನಿ ಗೊತ್ತಾ ಇವನು ಅವಾಗ್ಲಿಂದ. ನಾನು ಹೌದು ಫ್ರೆಂಡ್ಸ್, ಕೂದಲು ಆಚೆ ಬಂದಿದೆ. ನಾನು ಅದು ಏನು ನನ್ನಿಂದ ಇನ್ಫ್ಲೂಯೆನ್ಸ್ ಆಗಿ. ಒಂದು ಇಡ್ಲಿ ತರಿಸ್ಲಾ? ಹಂಗೆ ಬೇಕು ನೋಡಿ. ಇವ್ನು ಇಲ್ಲಡ, ಇವ್ನು ಎಷ್ಟು ಕ್ಯೂಟಾಗಿ ಕಾಣಿಸ್ತಾನ, ನಾನು ಅಷ್ಟೇ ಕ್ಯೂಟಾಗಿ ಕಾಣಿಸ್ತೀನಿ ತಾನೆ. ಹೊಡೆದಾಕ್ಬಿಡ್ತೀನೋ? ವಾಲೆನೋ ಟಂಪೆ ಥರ ಹಾಕೊಂಡಲ್ಲ ನೋಡಿ ಫ್ರೆಂಡ್ಸ್. ಹಂಗೆ ಟಂಕಣಕ ಅಂತ ಆಡ್ಬೋದು ನೋಡಿ ಫ್ರೆಂಡ್ಸ್. ನನ್ನೇ ಹೇಳಿದ್ರು, ನಾ ತೋರ್ತಿದ್ದೆ, ನನ್ನೇ ಹೇಳಿದ್ರು. ಆಡು ಅಲ್ಲಿ ನಾಯಿ ಬರ್ತೀಯಾ? ಸೊ ಲೆಟ್ಸ್ ಕಂಟಿನ್ಯೂ ದ ವ್ಲಾಗ್. ಆಮೇಲೆ ವ್ಲಾಗ್ ಕಂಟಿನ್ಯೂ ಮಾಡ್ತೀನಿ. ಇವಾಗ ತಿಂದಿದ್ದೆಲ್ಲ ಆಯಿತು, ಜರ್ನಿ ಕಂಟಿನ್ಯೂ ಮಾಡಬೇಕಷ್ಟೆ.
ಸೊ ನಾನು ಈ ವ್ಲಾಗಲ್ಲಿ ನಾನು ಜಾಸ್ತಿ ವ್ಲಾಗ್ ಮಾಡೋದಕ್ಕಿಂತ ಅವ್ನು ಕೂಡ ಮಾಡ್ತಾನೆ ವ್ಲಾಗ್. ಏನು ಅಯ್ಯೋ ದೇರೇ ಗೈಸ್, ನಾನು ಇದೊಂದು ಬಾಟಲ್ ಬಿಸಾಕಿ ಇವರು ನನ್ನ ಹಂಗೆ ಹಾಕೊಂಡು ರುಬ್ತಾ ಇದ್ದಾರೆ ಯಾವಾಗ್ಲಿಂದ. ಹೋಗ ಬಾಯ್ ನಮ್ಮಣ್ಣಂದು. ಯಾರ್ಯಾರಿಗೆ ಈ ಥರ ಗಸಗಸೆ ಹಣ್ಣು ಇಷ್ಟ? ಇದನ್ನ ರೆಡ್ ಆಗಿರುತ್ತಲ್ಲ, ಎಲ್ಲಿ ಅಯ್ಯೋ ಇಲ್ಲಿ ನಂಗಂತೂ ಗಸಗಸೆ ಇಷ್ಟ. ಅಮ್ಮ ಇಲ್ಲೇ ಐತಲ್ಲಮ್ಮ ನಿನ್ಗೇನು, ಇಲ್ಲಿ ನೋಡು ಇನ್ನೊಬ್ಬ ಬಂದ. ಅವಾಗ ನಾನು ನಮ್ಮ ಅಜ್ಜಿ ಜೊತೆ ಇರ್ಬೇಕಾರೆ ಈ ಗಸಗಸೆ ಹಣ್ಣು ಹೆಂಗೆ ತಿಂತಾಯಿದ್ವಿ ಗೊತ್ತಾ. ನಮ್ಮ ಅಜ್ಜಿ ಮನೆ ಎದುರುಗಡೆನೇ ಇರ್ತಿತ್ತು. ಸೊ ಪ್ರೋ ಆಗ್ಬಿಟ್ಟಿದ್ದೀನಿ ಇದರಲ್ಲೆಲ್ಲ ಕಿತ್ಕೊಳ್ಳೋದ್ರಲ್ಲಿ. ಮೇಲಿದ್ರು ಕಡ್ಡಿ ತಗೊಂಡು ಹೊಡೆದು ಎತ್ಕೊಂಡು ಅಷ್ಟೇ ಕತೆ. ಆಂಟಿ 25 ಅಂತಾರೆ, ಇಂಗ್ಲೀಷಲ್ಲಿ ಹೇಳಿ ಅಂದರೆ 25 ಅಂತಾರೆ. ನಾವು ಅರ್ಥ ಮಾಡ್ಕೊಂಡು 25 ಎಷ್ಟು ಕೊಳ್ಳಿನಾ? ಸೊ ಗೈಸ್, ನನ್ನ ತಮ್ಮ ಈ ವಾಟರ್ ಬಾಟಲ್ ತಗೊಂಡ. ಇದು ಎಷ್ಟು ರೇಟ್ ಅಂತ ಅವನಿಗೆ ಅರ್ಥನೇ ಆಗ್ತಾಯಿಲ್ಲ. ಸೊ ಅವ್ರು ತೆಲುಗಲ್ಲಿ ಹೇಳ್ತಿದ್ದಾರೆ, ಇವನ್ಗೆ ಅದು ಅರ್ಥ ಆಗ್ತಿಲ್ಲ. ನಾನು ಫಸ್ಟ್ ಟೈಮ್ ಆಂಧ್ರಕ್ಕೆ ಬಂದಿರೋದು. ಏನಂದರೆ ಜಾತ್ರೆಗಳು ಆಂಧ್ರ ಪ್ರದೇಶದಲ್ಲಿ ಕನ್ನಡ ನೈಸ್. ನಾನು ಅವಾಗಲಿಂದ ಹೇಳ್ತಾ ಇದ್ದೆ, ತೆಲುಗು ಮತ್ತು ಇಂಗ್ಲೀಷ್ ಬಿಟ್ಟು ಬೇರೆ ಯಾವುದೂ ಇಲ್ಲ ಅಂತ ಕನ್ನಡ ಬಂದಿತ್ತು. ಸೊ ಗೈಸ್, ಇವಾಗ ನಾವು ದೇವಸ್ಥಾನದಲ್ಲಿದ್ದೀವಿ ಆ್ಯಂಡ್ ಅನ್ಫಾರ್ಚುನೇಟ್ಲಿ ನಾನು ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ. ಇವಾಗ ಟೈಮ್ 2 ಗಂಟೆಗೆ 8 ನಿಮಿಷ. ಸೊ ಏನಕ್ಕೆ ವ್ಲಾಗ್ ಮಾಡೋಕ್ಕಾಗಲಿಲ್ಲ ಅಂತಂದರೆ ದೇವಸ್ಥಾನ ಒಳಗಡೆ ಫೋನ್ ಅಲೋ ಇರಲಿಲ್ಲ. ಆ್ಯಂಡ್ ಅದಾದಮೇಲೆ ನೋಡಿದ್ರೆ 12 ಗಂಟೆಗೆ ಪೂಜೆ ಮುಗೀತು. ಬಟ್ ನಮ್ಮ ಅಪ್ಪ ಏನು ಮಾಡ್ಯಾರೆ, ಫೋನ್ ಎಲ್ಲ ಅಲೋ ಇರಲಿಲ್ಲಲ್ಲ, ಸೊ ಎತ್ಕೊಂಡಿದ್ರು. ನಮ್ಮಪ್ಪ ಕಾರ್ ಬೀಗ ಫೋನು ಎಲ್ಲ ನಮ್ಮಪ್ಪನೇ ಅದ್ಮೇಲೆ ಎತ್ಕೊ. ಸೊ ಎಲ್ಲ ಎತ್ಕೊಂಡು ಹೋಗಿದ್ರು. ನಾನೇನು ಫೋಟೋಸು ತೊಗೊಳಕ್ಕಾಗಲಿಲ್ಲ, ವ್ಲಾಗು ಮಾಡೋಕ್ಕಾಗಲಿಲ್ಲ. ಸೊ ನನಗೆ ಸ್ಯಾಟಿಸ್ಫೈ ಆಗಿಲ್ಲ ಗೈಸ್. ನಾನು ಅದು ಎಷ್ಟು ಚೆನ್ನಾಗಿ ಕಾಣಿಸ್ತಾ ಇದೆ ನೋಡಿ, ಸ್ಟ್ರೇಟ್ನಿಂಗ್ ಎಲ್ಲ ಮಾಡ್ಕೊಂಬಂದಿದ್ದೆ ಅದಕ್ಕೋಸ್ಕರ. ಸೊ ಇವಾಗ ನಾವು ಕೋಳಿ ಕುಯ್ಸಿದ್ವಲ್ಲ, ತಿನ್ನಕ್ಕೆ ಹೋಗ್ಬೇಕಿಲ್ಲ. ಓಕೆ, ದಿಸ್ ವಾಸ್ ದ ಅಪ್ಡೇಟ್. ಬಟ್ ಆ್ಯಕ್ಚುಲಿ ದೇವಸ್ಥಾನ ಒಳಗಡೆ ತುಂಬ ಚೆನ್ನಾಗಿತ್ತು, ಬಟ್ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ. ಆ್ಯಂಡ್ ಈಗ ನೆಕ್ಸ್ಟ್ ತಿನ್ನಕ್ಕೆ ಹೋಗಿ ಅಲ್ಲಿ ವ್ಲಾಗ್ ಸ್ಟಾರ್ಟ್ ಮಾಡ್ತೀನಿ. ಆ್ಯಂಡ್ ಅಲ್ಲಿ ಫೋಟೋ. ಆ್ಯಂಡ್ ಇಲ್ಲಿ ಆನ್ ದ ವೇ ತುಂಬ ಕೋತಿಗಳು ಸಿಕ್ತು. ಬಟ್ ವಿ ರಿಗ್ರೆಟ್ ಕೋತಿಗಳಿಗೇನು ನಾವು ತೊಗೊಂಡೋಗಿ ಕೊಡೋಕ್ಕಾಗಲಿಲ್ಲ ಅಂತ. ಬಟ್ ಲೈಕ್ ಈ ವ್ಲಾಗ್ ನೋಡಿ ಯಾರಾದರೂ ನೆಕ್ಸ್ಟ್ ಟೈಮ್ ಬೈಕೊಂಡಾಗ ಹೋದರೆ ಆ ಕೋತಿಗಳಿಗೂ ಏನಾದರೂ ತೊಗೊಂಡೋಗಿ ಹಾಕಿ. ಬಿಕಾಸ್ ಅಲ್ಲಿ ಸಿಕ್ಕಾಪಟ್ಟೆ ಕೋತಿಗಳಿತ್ತು. ಬಟ್ ನಾವು ಏನೂ ತಗೊಂಡು ಹೋಗಿರಲಿಲ್ಲ, ಸೊ ನಾವೇನು ಕೊಡೋಕ್ಕಾಗಲಿಲ್ಲ. ಮನೆ ಪೊಲೀಸ್ನ ಅಂಕೋಲ್ ಅಂದ್ಕೊಂಡು ಚಿಕ್ಕ ಮಕ್ಕಳು ನಿಡ್ಕೊಂಡು ನೋಡಿ. ಫೈನಲಿ ಎಲ್ಲ ಮುಗಿಸ್ಕೊಂಡು ನಾವು ಊಟ ತಿಂದು ಹೊರಟ್ವಿ ಅಷ್ಟೇ. ಆ್ಯಂಡ್ ದೇವಸ್ಥಾನದಲ್ಲಿ ಏನೂ ವ್ಲಾಗ್ ಮಾಡೋಕ್ಕಾಗಿಲ್ಲ, ಬಿಕಾಸ್ ಫೋನ್ ಅಲೋ ಇರಲಿಲ್ಲ. ಬಟ್ ದೇವಸ್ಥಾನ ಅಂತೂ ತುಂಬ ಚೆನ್ನಾಗಿದೆ ಒಳಗಡೆ. ಆ್ಯಂಡ್ ಅದು ನಂಗೆ ಸಿಕ್ಕಾಪಟ್ಟೆ ಇಷ್ಟ ಆಯಿತು. ಆ್ಯಂಡ್ ದೇವ್ರ ದರ್ಶನ ಕೂಡ ಆಸಮ್ ಆಗಿತ್ತು. ಆ್ಯಂಡ್ ಇಲ್ಲಿ ಲೈಕ್ ಎಲ್ಲ ಇಲ್ಲಿ ಊಟ ತಿನ್ನೋ ಜಾಗ. ಸೊ ಇಲ್ಲಿ ಸ್ವಲ್ಪ ಆಂಟಿ ಡ್ಯಾನ್ಸ್ ಮಾಡ್ತಾಯಿದ್ರು. ಸೊ ಅದು ತುಂಬ ಚೆನ್ನಾಗಿ ಅನ್ನಿಸ್ತು. ಸೊ ಅದಕ್ಕೆ ಅದು ಒಂದು ಕ್ಲಿಪ್ಪಿಂಗ್ ಹಾಕಿದ್ದೀನಿ. ಸೊ ಗೈಸ್, ದಟ್ಸ್ ಇಟ್ ಫಾರ್ ಟುಡೇಸ್ ವ್ಲಾಗ್. ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ದೇವಸ್ಥಾನದಲ್ಲೆಲ್ಲ ಏನೂ ಕ್ಯಾಪ್ಚರ್ ಮಾಡೋಕ್ಕಾಗಲಿಲ್ಲ, ಜಸ್ಟ್ ಬಿಕಾಸ್ ಫೋನ್ ಅಲೋ ಇರಲಿಲ್ಲ ಅಲ್ಲಿ. ಆ್ಯಂಡ್ ಅದಾದಮೇಲೆ ಇನ್ನು ಫೋಟೋಸ್ ವಿಡಿಯೋಸ್ ನಾನೇನು ಮಾಡ್ಕೊಂಡಿಲ್ಲ. ಸೊ ಏನೂ ಮಾಡೋದಕ್ಕಾಗೋದಿಲ್ಲ. ಆ್ಯಂಡ್ ದರ್ಶನ ಮಾತ್ರ ಸಕ್ಕತ್ತಾಗಾಯಿತು, ಸೂಪರಾಗಾಯಿತು. ಆ್ಯಂಡ್ ಫಸ್ಟ್ ಟೈಮ್ ಬಂದಿದ್ದಕ್ಕೂ ನನಗೆ ವರ್ತ್ ಅಂತ ಅನಿಸ್ತು. ದ ಥಿಂಗ್ ಈಸ್ ಓನ್ಲಿ ಫೋಟೋಸ್ ತೊಗೊಳಕ್ಕಾಗಲಿಲ್ಲ ಅಷ್ಟೇ ನಾನು. ಆ್ಯಂಡ್ ಹೋಪ್ ನಿಮ್ಮೆಲ್ಲರಿಗೂ ಈ ವ್ಲಾಗ್ ಇಷ್ಟ ಆಯಿತು ಅಂತ ಅನ್ಕೊತೀನಿ. ಸೊ ಪ್ಲೀಸ್ ಡೋಂಟ್ ಫರ್ಗೆಟ್ ಟು ಲೈಕ್, ಶೇರ್, ಕಮೆಂಟ್ ಆ್ಯಂಡ್ ಸಬ್ಸ್ಕ್ರೈಬ್ ಟು ಮೈ ಚಾನಲ್. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮಚ್ ಲವ್.